Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 33, verse 27. His eternal arms are your support. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಚನ. ಸದಾ ದೇವರ ಹಸ್ತವೇ ನಿನಗೆ ಆಧಾರ. ಈ ಹೊತ್ತು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಎಂಬುದಾಗಿ. ಸದಾ ಕಾಲಕ್ಕೂ ಅಂದರೆ ಯಾವಾಗಲೂ, ಎಂದೆಂದಿಗೂ, ಲೆಕ್ಕಿಸಲಾರದಂಥ ಕಾಲಗಳವರೆಗೆ ಎಂಬುದಾಗಿ ಅರ್ಥವಾಗುತ್ತದೆ. ಸದಾ ಕಾಲಕ್ಕೂ ದೇವರ ಹಸ್ತ ನಿಮಗೆ ಆಧಾರ ಕೊಡುವಂಥದ್ದಾಗಿದೆ. ಹಿಂದಿನಿಂದಲೂ ಕೋಟ್ಯಾನುಕೋಟಿ ವರ್ಷಗಳಿಂದಲೂ ಕೂಡ ಇರುವಂಥ ಈ ಹಸ್ತ ನಮ್ಮ ಕರ್ತನ ಹಸ್ತ. ಈ ಹಸ್ತ ಹಿಂದಿನಿಂದ ಕಾರ್ಯ ಮಾಡುತ್ತಾ ಬರ್ತಾ ಇದೆ ಮತ್ತು ಮುಂದಿನ ಕಾಲದಲ್ಲಿಯೂ ಕೂಡ ಕಾರ್ಯ ಮಾಡುವಂಥದ್ದಾಗಿದೆ. ಇದನ್ನು ನೆನೆಸಿಕೊಂಡರೆ ನಮಗೆ ಎಷ್ಟು ಆನಂದವಾಗುತ್ತದೆ ಪ್ರಿಯರೇ. ಇಂಥ ಒಂದು ಅದ್ಭುತವಾದ ಹಸ್ತ ನಮ್ಮೊಂದಿಗಿದೆ. ನಮ್ಮ ಕರ್ತನ ಹಸ್ತ ಯಾವಾಗಲೂ ನಮ್ಮ ಜೊತೆಗೆ ಇರುವಂಥದ್ದಾಗಿದೆ. ಆತನು ನಮ್ಮನ್ನು ತನ್ನ ತೋಳಿನಲ್ಲಿ ಎತ್ತುಕೊಂಡಿದ್ದಾನೆ ಎಂಬುದಾಗಿ. ನಮ್ಮನ್ನು ಆತನು ತನ್ನ ತೋಳಿನಲ್ಲಿ ಹೊತ್ತುಕೊಂಡು ನಡೆಸುತ್ತಾ ಇದ್ದಾನೆ. ತಂದೆ ಮಗನನ್ನು ಹೊರುವ ಹಾಗೆ ನಮ್ಮ ದೇವರು ನಮ್ಮನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ನಿನ್ನ ಜೀವಿತ ಕಾಲದಲ್ಲೆಲ್ಲ, ನಿನ್ನ ಬದುಕಿನಲ್ಲೆಲ್ಲ ಸದಾ ಕಾಲಕ್ಕೂ ಕರ್ತನ ಹಸ್ತ ನಿನಗೆ ಆಧಾರವಾಗಿದೆ. ಕೀರ್ತನೆ 48:14 ಹೀಗೆ ಹೇಳುತ್ತದೆ, ಆತನು ಅಂದರೆ ಕರ್ತನು ಯುಗಾಂತರಗಳಲ್ಲಿಯೂ ಕೂಡ ನಮ್ಮ ದೇವರಾಗಿದ್ದಾರೆ. ಆತನು ನಿತ್ಯ ನಿರಂತರಕ್ಕೂ ನಮ್ಮನ್ನು ನಡೆಸುವಾತನಾಗಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ದೇವರ ಹಸ್ತ ನಮಗೆ ಸದಾ ಕಾಲಕ್ಕೂ ಆಧಾರ ಕೊಡುವಂಥದ್ದಾಗಿದೆ. ಆಧಾರ ಎಂದರೆ ಒಂದು ಮನೆ ನಿಂತುಕೊಳ್ಳಬೇಕಾದ್ರೆ ಅದಕ್ಕೆ ಅಸ್ಥಿವಾರ ಮುಖ್ಯವಾಗಿ ಬೇಕು, ಅದಕ್ಕೆ ಪಿಲ್ಲರ್, ಸ್ತಂಭಗಳು ಬೇಕು. ಹಾಗೆಯೇ ಇಲ್ಲಿ ನಮ್ಮ ಜೀವಿತ ನಿಂತುಕೊಳ್ಳಬೇಕಾದ್ರೆ, ನಮ್ಮ ಜೀವಿತ ನಡೆಯಬೇಕಾದ್ರೆ, ನಾವು ಈ ಲೋಕದಲ್ಲಿ ಬದುಕಿ ಬಾಳಬೇಕಾದ್ರೆ ನಮಗೆ ಕರ್ತನ ಹಸ್ತ ಸಹಾಯಕ್ಕಾಗಿ ಬೇಕು. ನಮ್ಮ ಕರ್ತನ ಹಸ್ತ ಸದಾ ಕಾಲಕ್ಕೂ ನಮಗೆ ಆಧಾರ ಕೊಡುವಂಥದ್ದಾಗಿದೆ. ನಮ್ಮ ಕರ್ತನು ಸದಾ ಕಾಲಕ್ಕೂ ನಮ್ಮನ್ನು ಹೊತ್ತುಕೊಂಡು ನಡೆಸುವಾತನಾಗಿದ್ದಾನೆ. ಆದ್ದರಿಂದ ನಾವು ಎಂದೆಂದಿಗೂ ಕೂಡ ನಡೆಯುವಂಥವರಾಗಿದ್ದೇವೆ. ನಾವು ಎಂದೂ ಕೂಡ ಬಿದ್ದು ಹೋಗುವುದಿಲ್ಲ. ನಮ್ಮನ್ನು ಕರ್ತನ ಕೈಯಿಂದ ಯಾರೂ ಕೂಡ ಕಸಿಕೊಳ್ಳಲಾರರು, ಸೈತಾನನಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ಒಂದೇ ಒಂದು, ನಾವು ಕರ್ತನ ಬಳಿಗೆ ಬರಬೇಕು. ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ಬಂದು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಆಗ ಕರ್ತನು ತನ್ನ ಹಸ್ತವನ್ನು ನಮಗೆ ಆಧಾರವಾಗಿಟ್ಟು ನಮ್ಮನ್ನು ನಡೆಸುತ್ತಾರೆ. ಪ್ರಿಯರೇ, ನಾವು ಈ ಲೋಕದಲ್ಲಿ ಅಭಿವೃದ್ಧಿಯ ಪಥದ ಕಡೆಗೆ ಸಾಗಬೇಕಾದರೆ, ನಾವು ಸಮೃದ್ಧಿಕರವಾದ ಜೀವನವನ್ನು ಜೀವಿಸಬೇಕಾದರೆ ಸದಾ ಕಾಲಕ್ಕೂ ನಮ್ಮನ್ನು ಕಾಯುವಂಥದ್ದು ಕರ್ತನ ಹಸ್ತವೇ ಆಗಿದೆ. ನಮ್ಮ ದೇವರು ಆದಿಯೂ ಅಂತ್ಯವೂ ಆಗಿದ್ದಾರೆ. ಆತನೇ ವರ್ತಮಾನ ಕಾಲದಲ್ಲಿಯೂ, ಭೂತಕಾಲದಲ್ಲಿಯೂ, ಭವಿಷ್ಯತ್ ಕಾಲಗಳಲ್ಲಿಯೂ ಇರುವಂತಹ ಸರ್ವಶಕ್ತನಾದ ದೇವರು ಎಂಬುದಾಗಿ ಪ್ರಕಟಣೆ 1:8 ಹೇಳುತ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಈ ಹೊತ್ತು ನೀವು ಕರ್ತನ ಬಳಿಗೆ ಬನ್ನಿರಿ. ಕರ್ತನ ಘನವುಳ್ಳ ಹಸ್ತ ನಿಮ್ಮನ್ನು ನಡೆಸುತ್ತದೆ. ನಿಮ್ಮ ಜೀವಿತದ ಎಲ್ಲ ದಿನಗಳಲ್ಲಿಯೂ, ನಿಮ್ಮ ಸುಖದಲ್ಲಿಯೂ, ನಿಮ್ಮ ದುಃಖದ ದಿನಗಳಲ್ಲಿಯೂ, ನೀವು ಒಂಟಿಗರಾಗಿ ಜೀವಿಸ್ತಿರುವುದಾದರೂ, ನೀವು ವ್ಯಾಧಿ ಪೀಡಿತರಾಗಿರುವುದಾದರೂ, ಕರ್ತನು ನಿಮ್ಮನ್ನು ನಡೆಸುತ್ತಾನೆ. ಆತನ ಹಸ್ತ ಸದಾ ಕಾಲಕ್ಕೂ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಆತನು ನಿಮ್ಮನ್ನು ಹೊತ್ತು ಸಹಿಸಿಕೊಂಡು ನಡೆಸುತ್ತಾರೆ. ತಾಯಿಯ ಹಾಗೆ ಮೃದುವಾಗಿ ನಿಮ್ಮನ್ನು ಸವರುತ್ತಾ ನಿಮಗೆ ಆದರಣೆಯನ್ನು ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನಿಮ್ಮ ಹಸ್ತ ಸದಾ ಕಾಲಕ್ಕೂ ನಮಗೆ ಆಧಾರವಾಗಿದೆ ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ವಂದಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ನೀನು ಆದಿಯೂ ಅಂತ್ಯವೂ ಆಗಿರುವಂಥ ದೇವರು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥ ದೇವರು ನೀನಾಗಿದ್ಯಪ್ಪ. ಹಿಂದೆ ನಮ್ಮನ್ನು ನಡೆಸಿದ
ಹಾಗೆ ಇಂದೂ ಕೂಡ ನಡೆಸುತ್ತೀರಿ, ಮುಂದೆಯೂ ಕೂಡ ನಡೆಸುತ್ತೀರಿ ಕರ್ತನೆ. ಅದಕ್ಕಾಗಿ ನಿಮಗೆ ವಂದಿಸ್ತೇವೆ ಕರ್ತನೆ. ನೀವೇ ನಮ್ಮ ಜೊತೆಗಿರ್ರಿ ಸ್ವಾಮಿ, ನೀವೇ ನಮ್ಮ ಜೊತೆಗಿರ್ರಿ ಸ್ವಾಮಿ. ಸದಾ ಕಾಲಕ್ಕೂ ನಿನ್ನ ಹಸ್ತ ನಮಗೆ ಆಧಾರವಾಗಿದ್ದುಕೊಂಡು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.